ನಮಸ್ಕಾರ. ಪ್ರಥಮ PUC ವಿದ್ಯಾರ್ಥಿಗಳಿಗೆ 1ನೇ ಘಟಕ ಪರೀಕ್ಷೆ 2026. ಸೊ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯವರು ಕೊಟ್ಟಿರುವಂಥ ಆಧಾರಿತವಾಗಿ LBA ಆಧಾರಿತ ಯೂನಿಟ್ ಟೆಸ್ಟ್ ವಿಷಯ ಅರ್ಥಶಾಸ್ತ್ರ ಫಸ್ಟ್ ಇಯರ್ PUCಗೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ನೋಡೋಣ. ಸೊ ಒಟ್ಟು 30 ಅಂಕವನ್ನು ಪಡ್ಕೋಬೋದು. ಸಮಯ 1 ಗಂಟೆ ಇರುವಂಥ ಪ್ರಶ್ನೆ ಪತ್ರಿಕೆ. ಸೊ ಅರ್ಥಶಾಸ್ತ್ರ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಇದೆ. ಸೊ ಮೊದಲು 2 ಪ್ರಶ್ನೆನ ಕೊಟ್ಟಿದ್ದು. ಭಾಗ ಈ ಸೆಕ್ಷನಲ್ಲಿ ಕೇಳಿದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ 1ನೇ ಪ್ರಶ್ನೆ, ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನು ಅಧ್ಯಯನ ಸುತ್ತ ಈ ವಿಷಯ ಸುತ್ತುತ್ತದೆ ಅಂತ ಕೇಳಲಿ ರೈಟ್ ಆನ್ಸರ್ ಬಿ ಅರ್ಥಶಾಸ್ತ್ರ ಆಗಿರುತ್ತೆ. 2ನೇ ಪ್ರಶ್ನೆ, ಸ್ವತಂತ್ರ ನಂತರ ಮೊದಲ ಜನಗಣತಿ ನಡೆದ ವರ್ಷ 1951 ಆಗಿರುತ್ತೆ. ಇನ್ನು ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡೋಣ. 2 ಪ್ರಶ್ನೆ ಕೇಳಿದರೆ, ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಏನಂತೀವಿ ಮಾರಾಟಗಾರರೆಂದು ಕರೆಯುತ್ತಾರೆ. NSS ತ್ರೈಮಾಸಿಕ ಪತ್ರಿಕೆಯನ್ನು ಸರ್ವ ಶಿಕ್ಷಣ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಹೊಂದಿಸಿ ಬರಿ ಪ್ರಶ್ನೆ ಕೇಳಿದರೆ 3, ವೈಯಕ್ತಿಕ ಸಂದರ್ಶನ ಅಧಿಕ ವೆಚ್ಚ, ದೂರವಾಣಿ ಸಂದರ್ಶನ ನೋಡಬೇಕು ಅಲ್ಲಿ ಸಾಪೇಕ್ಷ ಕಡಿಮೆ ವೆಚ್ಚ, ಜನಗಣತಿ ಎಲ್ಲ ವ್ಯಕ್ತಿಗಳನ್ನ ಒಳಗೊಂಡಿದೆ. ಸೊ ಇನ್ನು 1 ಅಂಕದ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಕೇಳಿದ್ದಾರೆ. ಸೊ ಆಹಾರೇತರ ಬೆಳೆಗೆ ಒಂದು ಉದಾಹರಣೆ ನೀಡಿ. ಚಲಕ ಎಂದರೇನು? ವೆರಿ ಇಂಪಾರ್ಟೆಂಟ್ ಇರ್ತವೆ. ಸೊ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಸಂಖ್ಯಾಶಾಸ್ತ್ರವನ್ನು ಬಳಸಲ್ಪಡುವ ಯಾವುದರ 2 ವಿಷಯಗಳನ್ನು ತಿಳಿಸಿ, ಯಾವುದಾದ್ರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ, ದತ್ತಾಂಶಗಳ 2 ಮೂಲಗಳನ್ನು ಹೆಸರಿಸಿ ಅಂತಿದೆ. ಹಾಗೆ ಪೈಲಟ್ ಸಮೀಕ್ಷೆಯನ್ನು ಅರ್ಥ ನೀಡಿ. ಹಾಗೆ ಒಂದು ಹಳ್ಳಿಯಲ್ಲಿ 700 ರೈತರಿದ್ದು ಬೆಳೆ ವಿಧಾನವನ್ನು ಕಂಡುಹಿಡಿಯುವ ಬಗ್ಗೆ ಒಂದು ಅಧ್ಯಯನ ನಡೆಸಲಾಗಿತ್ತು. ಅದರಲ್ಲಿ 50 ರೈತರನ್ನು ಸಮೀಕ್ಷೆ ಮಾಡಲಾಗಿದೆ. 50% ಮಾತ್ರ ಗೋಧಿ ಬೆಳೆಯಲಾಗಿತ್ತು. ಜನಸಂಖ್ಯೆ ಮತ್ತು ಮಾದರಿ ಗಾತ್ರವೇನನ್ನು ಬರೀಬೇಕಾಗಿರುತ್ತೆ. ಭಾಗ ಸಿ ಕೊಟ್ಟಿರುವಂಥ ನೋಡಿ 4 ಅಂಕದ ಪ್ರಶ್ನೆಯಲ್ಲಿ. ಸೊ ಅಲ್ಲಿ ಲಾಟರಿ ವಿಧಾನವು ಯಾವಾಗಲೂ ಅನಿಶ್ಚಿತೆ ಅಂದರೆ ಅದು ಯಾದೃಚ್ಛಿಕವಾಗಿ ಮಾದರಿ ನೀಡುತ್ತದೆ ಎಂದು ವಿವರಿಸಬೇಕಾಗಿರುತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ಭಾಗ ಡಿಯಲ್ಲಿ ಕೊಟ್ಟಿರುವಂಥ 6 ಅಂಕದ ಪ್ರಶ್ನೆ ಅವನು ಕೂಡ ನೀವು ನೋಡ್ಕೋಬೇಕು. ಸೊ ಭಾಗ ಇಲ್ಲಿ ಕೊಟ್ಟಿರುವಂಥ PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ 5 ಅಂಕವನ್ನು ಪಡ್ಕೋಬೋದು. ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಬಿಸಿ ಊಟದ ಕುರಿತು ನೀವು ಒಂದು ಸಮೀಕ್ಷೆನ ನಡೆಸಿ 5 ಪ್ರಶ್ನೆನ ರಚಿಸಬೇಕಾಗತ್ತೆ ಓನಾಗಿ. ಸೊ ಇದು ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಇದೆ. ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಕೂಡ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಪ್ರಶ್ನೆ ಪತ್ರಿಕೆನ ಮಾಡಲಾಗೈತೆ ಅಂತ ಹೇಳ್ತಾ ಇಂದಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.